ತಿಳಿ ಕನ್ನಡ ದ್ವಿತೀಯ ಭಾಷೆ ಕನ್ನಡ ಭಾಗ 1 10ನೆಯ ತರಗತಿ ಸವಿಚೈತ್ರ ಬಸವರಾಜ ಸಾದರ. ಕೃತಿಕಾರರ ಪರಿಚಯ, ಪದ್ಯದ ಸಾರಾಂಶ, ಅಭ್ಯಾಸ ಪ್ರಶ್ನೋತ್ತರಗಳು, ಭಾಷಾಭ್ಯಾಸ. ಸಾರಾಂಶ: ಈ ಪದ್ಯದಲ್ಲಿ ನವ ಚೈತನ್ಯದ ಆರಂಭವನ್ನು ವರ್ಣಿಸಲಾಗಿದೆ. ಯುಗದ ಆರಂಭ ಹೊಸ ಉತ್ಸಾಹವನ್ನು, ಸೊಗಸದ ಸುಗ್ಗಿಯನ್ನು ಜಗತ್ತಿಗೆ ತರುತ್ತದೆ. ನೆಲದಮ್ಮ ನವ ವಧುವಾಗಿ ಅಲಂಕರಿಸಿದಂತೆ ಕಾಣುತ್ತದೆ. ಕೊರಡು ಕಾಲ ಮುಗಿದು ನಗು ಮೊಳೆಯುವ ಹೊಸ ಕಾಲ ಬಂದಿದೆ. ಪಕ್ಷಿಗಳು, ಪ್ರಾಣಿಗಳು ಹೊಸ ಜೀವ ಉಲ್ಲಾಸದಲ್ಲಿ ತುಂಬಿ ಉಲ್ಲಾಸದಿಂದ ಹರಿದಾಡುತ್ತಿವೆ. ಹಿಂದಿನ ಕೊಳೆಯು ತೊಳೆದು ಎಲ್ಲೆಡೆ ನವೀನತೆ, ಸಂತೋಷ, ಸಿಹಿಯ ನಗು ಚಾಚುತ್ತಿದೆ. ಇದು ಸೃಷ್ಟಿಯ ನವ ಚೈತನ್ಯದ ಹೊಸ ಯುಗದ ನವೋದಯ ಚಿತ್ರಣವಾಗಿದೆ. ಅಭ್ಯಾಸ: ಮುಖ್ಯ ಪ್ರಶ್ನೆ ಸಂಖ್ಯೆ 1, ಪದಗಳ ಅರ್ಥ. ಆದಿ ಮೊದಲು, ಕೊರಡು ವನಮರದ ತುಂಡು, ಕಗ್ಗ ಹಕ್ಕಿ, ಚೈತನ್ಯ ಚಟುವಟಿಕೆ, ದಗದ ಕೆಲಸ ಮತ್ತು ಮಾದಕತೆ, ಮುಗುಳು ಮೊಗ್ಗು, ವಾಲಗ ವಾದ್ಯ, ಕಲರವ ಮೋಹಕ ಧ್ವನಿ, ಕೊನರು ಚಿಗುರು, ಚಿಗಿತ ಚುಗುರಿದ, ತಾರಕ ಎತ್ತರದ ಸ್ವರ, ನೆಲದವ್ವ ಭೂಮಿ ತಾಯಿ, ಮುಕ್ತ ಬಿಡುಗಡೆ ಹೊಂದಿದ, ವಧು ಮಧು ಮಗಳು. ಮುಖ್ಯ ಪ್ರಶ್ನೆ ಸಂಖ್ಯೆ 2 ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಫಸ್ಟ್, ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ? ಉತ್ತರ: ಯುಗಾದಿಯಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಎರಡನೆಯ ಪ್ರಶ್ನೆ, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ: ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಮೂರನೆಯ ಪ್ರಶ್ನೆ, ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ಉತ್ತರ: ನೆಲಮುಗಿಲುಗಳ ಅಂದರೆ ಪ್ರಾಣಿ ಪಕ್ಷಿಗಳ ವಾಲಗ ನಡೆದಿರುತ್ತದೆ. ನಾಲ್ಕನೆಯ ಪ್ರಶ್ನೆ, ಸವಿಚೈತ್ರದ ಸೊಬಗು ಏನು? ಉತ್ತರ: ಹಸಿರು ಮತ್ತು ಫಲ ಪುಷ್ಪಗಳ ಸಮೃದ್ಧಿ ಸವಿಚೈತ್ರದ ಸೊಬಗು ಆಗಿದೆ. ಐದನೇ ಪ್ರಶ್ನೆ, ಯುಗಾದಿಯಲ್ಲಿ ಯಾವ ತಿನಿಸು ಅನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ: ಯುಗಾದಿಯಲ್ಲಿ ಬೇವು ಬೆಲ್ಲ ಹಂಚುವ ಸಂಪ್ರದಾಯವಿದೆ. ಈ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಯುಗದ ಆದಿ ತಂದ ಸಂಭ್ರಮವೇನು? ಉತ್ತರ: ಯುಗದ ಆದಿ ಎಂದರೆ ನೂತನ ವರ್ಷದ ಆರಂಭವನ್ನು ಸುವ ಯುಗಾದಿ ಹಬ್ಬ ಒಂದು ಸುಖದ ಸುಗ್ಗಿಯನ್ನು ತಂದಿದೆ. ಇದರಿಂದಾಗಿ ಜಗತ್ತೆಲ್ಲ ಹೊಸ ಕಳೆಯಿಂದ ಕಂಗೊಳಿಸಿದೆ. ಇಡೀ ಪ್ರಕೃತಿ ಹಸಿರಿನಿಂದ ಕೂಡಿದ್ದು ಹೊಸ ಚೈತನ್ಯವನ್ನು ಹೊಂದಿದೆ. ಭೂಮಿ ತಾಯಿ ನವ ವಧುವಿನಂತೆ ಶೃಂಗಾರಗೊಂಡಂತೆ ಕಾಣುತ್ತಿದ್ದಾಳೆ. ಎರಡನೆಯ ಪ್ರಶ್ನೆ, ಚೈತ್ರದಲ್ಲಿ ಹಕ್ಕಿಗಳು ಕಲರವ ಹೇಗಿರುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ? ಉತ್ತರ: ಪ್ರಕೃತಿಯಲ್ಲಿ ಎಲ್ಲೆಲ್ಲೂ ಹೊಸತನ ತುಂಬಿದ್ದು ಬರುಡ ಜೀವಕ್ಕೆ ಹೊಸ ಚೈತನ್ಯ ಬಂದಿದೆ. ವೃಕ್ಷರಾಜನ ಸೌಂದರ್ಯ ಸಂತೋಷವನ್ನು ಕಂಡ ಹಕ್ಕಿಗಳು ಮುಗಿಲು ಮುಟ್ಟುವಂತೆ ಪಂಚಮ ಸ್ವರದಲ್ಲಿ ಮಧುರವಾಗಿ ಹಾಡುತ್ತಿದೆ. ಆಕಾಶವು ಪ್ರತಿಧ್ವನಿಸುವಂತೆ ಕಾಣುತ್ತದೆ. ಇದನ್ನು ಕಂಡ ಇತರ ಹಕ್ಕಿಗಳು ಚಿಲಿಪಿಲಿ ಗುಟ್ಟುತ್ತಾ ಶಬ್ದ ಮಾಡುತ್ತಿವೆ. ಮೂರನೇ ಪ್ರಶ್ನೆ, ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು? ಉತ್ತರ: ಚೈತ್ರ ಮಾಸದಲ್ಲಿ ಒಣಗಿದ ಮರಗಳು ಚಿಗುರು ಒಡೆದು ಬರುಡು ಜೀವಗಳಿಗೆ ಹೊಸ ಚೈತನ್ಯ ತುಂಬುತ್ತದೆ. ಕುಕಿಲ ಕೋಗಿಲೆಯ ಕಂಠದಿಂದ ಹೊರಹೂಡುವ ಕೂಗು ತಾರಕ್ಕೇರುತ್ತದೆ. ಹಕ್ಕಿಗಳ ಚಿಲಿಪಿಲಿಯ ಮೋಹಕ ಧ್ವನಿಯು ಮಾದಕತೆಯಿಂದ ಕೂಡಿದಂತಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವವು? ಉತ್ತರ: ಚೈತ್ರವೆಂದರೆ ವಸಂತ. ವಸಂತ ಕಾಲದಲ್ಲಿ ಫಲ ಪುಷ್ಪ ಸಮೃದ್ಧಿಯಾಗಿರುತ್ತವೆ. ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತಿರುತ್ತದೆ. ಜಗವೆಲ್ಲ ಹೊಸ ಕಳೆಯಿಂದ ತುಂಬಿರುತ್ತದೆ. ಹಸಿರಿನಿಂದ ನೆಲದಮ್ಮ ನವ ವಧುವಿನಂತೆ ಕಂಗೊಳಿಸುತ್ತಾಳೆ. ಮರ ಗಿಡಗಳೆಲ್ಲ ಚಿಗುರು ಮುಗುಳು ನಗೆ ಬೀರಿ
ಬರುಡು ಜೀವಕ್ಕೆ ಹೊಸ ಚೈತನ್ಯ ನೀಡುತ್ತದೆ. ಕೋಗಿಲೆಯ ಕಂಠ ತಾರಕ್ಕೇರಿ ಚಿಲಿಪಿಲಿಯ ಕಲರವ ಮತ್ತೇರುತ್ತದೆ. ವರ್ಷದ ಜಡತ್ವ ಎಂಬ ಕೊಳೆಯನ್ನು ತಿಕ್ಕಿ ತಿಕ್ಕಿ ಮೈ ತೊಳೆದಂತೆ ಒಂದೆಡೆ ಕಾಣುತ್ತದೆ, ಮತ್ತೊಂದೆಡೆ ಎಲ್ಲರ ಮುಖದಲ್ಲಿ ನಗುವು ಹೊರಹೊಮ್ಮುತ್ತದೆ. ಚೈತ್ರದ ಸೊಬಗನ್ನು ಯುಗಾದಿಯ ಹೊಸ ವರುಷದ ಹೊಸ ದಿನದೊಂದಿಗೆ ಹರ್ಷದಿಂದ ಆಚರಿಸುತ್ತೇವೆ. ಎರಡನೆಯ ಪ್ರಶ್ನೆ, ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ? ಉತ್ತರ, ಚೈತ್ರ ಎಂದರೆ ವಸಂತ ಋತುವಿನ ಕಾಲ. ಈ ಋತುವಿನಲ್ಲಿ ಯುಗಾದಿ ಹಬ್ಬವು ಬರುತ್ತದೆ, ಅಂದರೆ ಹೊಸ ವರುಷದ ಪ್ರಾರಂಭದ ಕಾಲ. ವಸಂತ ಎಂದರೆ ಋತುಗಳ ರಾಜ. ಈ ಋತುವಿನಲ್ಲಿ ಮರ ಗಿಡಗಳೆಲ್ಲ ಚಿಗುತ್ತ ಫಲ ಪುಷ್ಪಗಳಿಂದ ಸಮೃದ್ಧವಾಗಿ ಇರುವುದು. ಚೈತ್ರ ಮಾಸದಲ್ಲಿ ಬಗೆ ಬಗೆಯ ಬಣ್ಣಗಳ ಹೂಗಳು ಅರಳುತ್ತವೆ. ಎಲ್ಲ ಕಡೆ ಹೊಸ ಕಳೆಯಿಂದ ಬರೆದ ಚಿತ್ರದ ಹಾಗೆ ಈ ಭೂಮಿ ತಾಯಿಯು ನವ ವಧುವಿನಂತೆ ಕಂಗೊಳಿಸುತ್ತಾಳೆ. ಚೈತ್ರ ಮಾಸ ಎಂದರೆ ಕವಿಗಳ ಮೆಚ್ಚಿನ ಕಾಲವೂ ಹೌದು. ಚೈತ್ರದ ಸೊಬಗನ್ನು ಬಣ್ಣಿಸಿದ ಕವಿಯೇ ಇಲ್ಲ. ಹೀಗೆ ಚೈತ್ರವೇ ಯುಗದ ಆದಿಯ ಕಾಲ, ಸುಗ್ಗಿಯನ್ನು ಆ ಕಾಲವು ತರುತ್ತದೆ ಎಂದು ಹೇಳಿದ್ದಾರೆ ಎಂಬುದನ್ನು ವರ್ಣಿಸಿದ್ದಾರೆ. ಸ್ವರ್ಗದ ಸಂತೋಷವನ್ನು ಈ ಸಂದರ್ಭದೊಡನೆ ವಿವರಿಸಿರಿ. ಫಸ್ಟ್, ನೆಲದಮ್ಮ ನವವಧುವೆ ಆದಳಂತು. ಆಯ್ಕೆ. ಈ ವಾಕ್ಯವನ್ನು ಬಸವರಾಜ ಸಾದರ ಅವರು ಬರೆದಿರುವ ಸಿಸಿಪಸರ ಸುತ್ತು ಕವನ ಸಂಕಲನದಿಂದ ಆಯ್ದು ಸವಿಚೈತ್ರ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಈ ವಾಕ್ಯವನ್ನು ಕವಿ ಚೈತ್ರ ಮಾಸದಲ್ಲಿ ಆಗುವ ಬದಲಾವಣೆಯನ್ನು ಕುರಿತು ಹೇಳಿದ್ದಾರೆ. ಯುಗಾದಿ ಆದಿಯ ಸೊಗಸು ಸುಗ್ಗಿಯನ್ನು ತಂದಿತು. ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿ ಬಗೆ ಬಗೆಯ ಬಣ್ಣಗಳ ಬರೆದ ಚೈತ್ರದ ಹಾಗೆ ನೆಲದಮ್ಮ ನವವಧುವೆ ಆದಳು ಎಂದು ಚೈತ್ರ ಮಾಸದ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಸ್ವಾರಸ್ಯ, ಯುಗದ ಆದಿಯಲ್ಲಿ ಭೂಮಿ ತಾಯಿಯು ಕಾಣುವ ಬಗೆಯನ್ನು ಚಿತ್ರಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಎರಡನೇದು, ನೆಲ ಮುಗಿಲು ವಾಲ್ಗವೇ ನಡೆದಂತಿದೆ. ಆಯ್ಕೆ ಸೇಮ್ ಇರುತ್ತೆ. ಸಂದರ್ಭ, ಈ ಮಾತನ್ನು ಕವಿ ಹೇಳಿದ್ದಾರೆ. ಚೈತ್ರವೆಂದರೆ ವಸಂತ ಋತು. ವಸಂತವೆಂದರೆ ಋತುಗಳ ರಾಜ. ಈ ಕಾಲದಲ್ಲಿ ಗಿಡ ಮರಗಳು ಚಿಗುರುತ್ತವೆ. ಎಲ್ಲೆಡೆ ಪ್ರಕೃತಿಯಲ್ಲಿ ಹೊಸತನ ಕಾಣುತ್ತದೆ. ಜಗದ ಎಲ್ಲ ಪ್ರಾಣಿ ಪಕ್ಷಿಗಳು ಕೆಲಸಕ್ಕೆ ಹೋಗುತ್ತವೆ. ಜೀವನದಲ್ಲಿ ಉಲ್ಲಾಸ ಮೂಡಿ ನೆಲ ಮುಗಿಲು ಓಲ್ಗ ಊದಿದಂತೆ ಕಾಣುತ್ತದೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ, ಹೊಸ ಮಾಸ ಹೊಸ ಜೀವ ಉಲ್ಲಾಸ ಎಂಬುದು ಈ ಸಂದರ್ಭದ ಸ್ವಾರಸ್ಯವಾಗಿದೆ. ಮೂರನೇ ಸಂದರ್ಭ, ಎಲ್ಲರ ಎದೆಗಳ ತುಂಬ ಸವಿಚೈತ್ರ. ಆಯ್ಕೆ ಸೇಮ್ ಇರುತ್ತೆ. ಸಂದರ್ಭ ನೋಡೋಣ. ಯುಗಾದಿಯ ಹೊಸ ವರುಷದ ಬಗ್ಗೆ ವಿವರಿಸುವ ಸಂದರ್ಭದಲ್ಲಿ ಕವಿ ಹೇಳಿದ್ದಾರೆ, ಹಿಂದಿನ ಕಹಿ ನೆನಪುಗಳನ್ನೆಲ್ಲ ತಿಕ್ಕಿ ಕೊಳೆ ತೆಗೆದಂತೆ ಅವೆಲ್ಲವನ್ನು ಮರೆತು ಬೆಲ್ಲದ ಸವಿಯ ಸಿಹಿಯನ್ನು ಸವಿದಂತೆ ಚೈತ್ರ ಮಾಸವು ಎಲ್ಲರ ಮನಸ್ಸಿನಲ್ಲಿಯೂ ಸಿಹಿ ಭಾವನೆಗಳನ್ನು ಸವಿಯುವಂತೆ ಚೈತ್ರವು ಎಲ್ಲರಿಗೂ ಸವಿಚೈತ್ರವಾಗಿ ಮೂಡಿದೆ ಎಂದು ಹೇಳಿದ್ದಾರೆ. ಸ್ವಾರಸ್ಯ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಲಿ, ಎಲ್ಲರ ಎದೆಯಲ್ಲಿ ಸವಿಚೈತ್ರ ತುಂಬಲಿ ಎನ್ನುವ ಕವಿಯ ಮಾತು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಮುಖ್ಯ ಪ್ರಶ್ನೆ 3, ಭಾಷಾಭ್ಯಾಸ. ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ. ಇಲ್ಲಿ ಆನ್ಸರ್ಗಳನ್ನು ನೀಡಲಾಗಿದೆ. ನೆಕ್ಸ್ಟ್ ಸ್ಲೈಡ್. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ. ನೆಕ್ಸ್ಟ್, ಈ ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ. ಅದೇ ರೀತಿ ಕೆಳಗೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ.